ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ನಮ್ಮ ದೇಶದಲ್ಲಿ ನಾವೇನಾದರೂ ಸಂವಿಧಾನಕ್ಕೆ, ರಾಷ್ಟ್ರಗೀತೆಗೆ ಹಾಗೂ ರಾಷ್ಟ್ರಧ್ವಜಕ್ಕೆ ಅಗೌರವವನ್ನು ತೋರಿದ್ರೆ ಅಥವಾ ಅದನ್ನು ಅವಮಾನ ಮಾಡಿದ್ರೆ ನಮಗೆ 3 ವರ್ಷ ಜೈಲು ಶಿಕ್ಷೆ ಆಗೋದು ಗ್ಯಾರಂಟಿ ಅನ್ನೋದು ನಮ್ಗೆಲ್ರಿಗೂ ಗೊತ್ತಿರುವಂತಹ ವಿಷಯ. ಅದೇ ರೀತಿಯಾಗಿ ನೀವೇನಾದರೂ ವಂದೇ ಮಾತರಂ ಹಾಡಿಗೂ ಕೂಡ ಅಗೌರವದಿಂದ ಅಥವಾ ಅವಮಾನ ಮಾಡಿದ್ರೆ 3 ವರ್ಷ ಜೈಲು ಶಿಕ್ಷೆ ಆಗುತ್ತೆ. ಅದರ ಜೊತೆಯಲ್ಲಿ ನೀವು ದಂಡವನ್ನು ಕೂಡ ಕಟ್ಟಬೇಕಾಗತ್ತೆ. ಆ್ಯಂಡ್ ಇಂದಿನ ಮಳೆಗಾಲದ ಅಧಿವೇಶನದಲ್ಲಿ ಈ ಒಂದು ಚರ್ಚೆ ಆಗಿದೆ. ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆ ಕಾಯ್ದೆ 1971ರ ಅಡಿಯಲ್ಲಿ ಮೋದಿ ಸರ್ಕಾರ ತಿದ್ದುಪಡಿ ಮಾಡೋದಕ್ಕೆ ಒಂದು ಮಹತ್ವದ ನಿರ್ಧಾರವನ್ನು ತಗೊಂಡಿದೆ. ಇದರಲ್ಲಿ ವಂದೇ ಮಾತರಂಗೆ ನಾವು ಹೇಗೆ ಜನಗಣ ಮಣ ಒಂದು ರಾಷ್ಟ್ರಗೀತೆಗೆ ಒಂದು ಮರ್ಯಾದೆಯನ್ನು ಕೊಡ್ತೀವಿ, ಒಂದು ಗೌರವವನ್ನು ತೋರಿಸ್ತೀವಿ, ಅದೇ ರೀತಿಯಾಗಿ ವಂದೇ ಮಾತರಂ ಹಾಡ್ಗೂ ಕೂಡ ನಾವು ಗೌರವವನ್ನು ಕೊಡಬೇಕಾಗತ್ತೆ. ಈಗ ಜನಗಣ ಮಣ ಶುರು ಆಗ್ತಿದೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಕೈಗಳನ್ನು ಮುಷ್ಟಿ ಹಿಡಿದು ಸ್ಟ್ರಿಕ್ಟಾಗಿ ಅಂದರೆ ಸ್ಟ್ರೈಟಾಗಿ ನಿಂತ್ಕೊಂಡು ಒಂದು ಗೌರವವನ್ನು ಸೂಚಿಸ್ತೀವಿ. ಅದೇ ರೀತಿಯಾಗಿ ವಂದೇ ಮಾತರಂಗೂ ಕೂಡ ಸೂಚಿಸಬೇಕು. ಆ್ಯಂಡ್ ವಂದೇ ಮಾತರಂಗೆ 150 ವರ್ಷ ವಾರ್ಷಿಕೋತ್ಸವ ಹಿನ್ನೆಲೆಯಲ್ಲಿ ಈ ಒಂದು ನಿರ್ಧಾರವನ್ನು ಕೈಗೊಂಡಿದೆ ಮೋದಿ ಸರ್ಕಾರ. ಈಗಾಗಲೇ ನಾವು ಪ್ರತಿನಿತ್ಯ ಜನಗಣ ಮಣ ರಾಷ್ಟ್ರಗೀತೆಯನ್ನು ಹಾಡ್ತಾನೆ ಇರ್ತೀವಿ. ಅದೇ ರೀತಿಯಾಗಿ ವಂದೇ ಮಾತರಂ ಕೂಡ ಪ್ರತಿನಿತ್ಯ ಆಚರಿಸಬೇಕಾಗತ್ತೆ ಅಂತ ಹೇಳಿ ಈ ಒಂದು ನಿರ್ಧಾರವನ್ನು ಮಾಡ್ಕೊಂಡಿದ್ದಾರೆ. ಒಂದು ಮಸೂದೆಯನ್ನು ಮಂಡನೆ ಮಾಡ್ತಾ ಇದ್ದಾರೆ ಆ್ಯಂಡ್ ಅಧಿವೇಶನದಲ್ಲಿ. ಇನ್ನೊಂದೇನಪ್ಪ ವಿಚಾರ ಅಂತ ಹೇಳಿದ್ರೆ, ನೀವು ಇದಕ್ಕೆ ಅಗೌರವ ತೋರಿದ್ರೆ 3 ವರ್ಷ ಜೈಲು, ದಂಡ ಕಟ್ಟಬೇಕಾಗತ್ತೆ. ಆ್ಯಂಡ್ ಎಲ್ಲೆಲ್ಲಿ ವಂದೇ ಮಾತರಂನ ಹಾಡಿಸ್ಬೇಕು ಅಥವಾ ಹಾಡ್ತಿದ್ದಾರೆ ಅನ್ನೋದನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಲ್ಲೂ ಕೂಡ ವಂದೇ ಮಾತರಮನ್ನು ಕಡ್ಡಾಯವಾಗಿ ಹಾಡಬೇಕಾಗತ್ತೆ. ಇದನ್ನು ಎಲ್ಲ ಸಾರ್ವಜನಿಕರು ಕೂಡ ಕೇಳಬೇಕಾಗತ್ತೆ. ಆ್ಯಂಡ್ ಎಲ್ಲ ಶಾಲೆಗಳಲ್ಲೂ ಕೂಡ ಪ್ರಾರ್ಥನೆಯ ವೇಳೆ ವಂದೇ ಮಾತರಮನ್ನು ಹಾಡಬೇಕಾಗತ್ತೆ. ಆ್ಯಂಡ್ ಈ ವಂದೇ ಮಾತರಮನ್ನು ಬರ್ದಿರೋರು ಬಂಕಿಂ ಚಂದ್ರ ಚಟರ್ಜಿಯವರು. ಇವರು ಸಂಸ್ಕೃತ ಮತ್ತು ಬಂಗಾಳಿಯಲ್ಲಿ ಈ ಒಂದು ಮಿಶ್ರಣದಲ್ಲಿ ಈ ಒಂದು ಗೀತೆಯನ್ನು ಬರೆದಿದ್ದಾರೆ. 1896ನೇ ಇಸ್ವಿಯಲ್ಲಿ ಮೊದಲನೇ ಬಾರಿಗೆ ಕಲ್ಕತ್ತಾದಲ್ಲಿ ಸಾರ್ವಜನಿಕವಾಗಿ ಈ ಗೀತೆಯನ್ನು ಪ್ರಸಾರ ಮಾಡಲಾಗಿತ್ತು. ಆ್ಯಂಡ್ ಈ ವಂದೇ ಮಾತರಮಲ್ಲಿ 6 ಚರಣಗಳಿವೆ. ನೀವೇನಾದರೂ ವಂದೇ ಮಾತರಂ ಗೀತೆಯನ್ನು 3 ನಿಮಿಷ 10 ಸೆಕೆಂಡ್ಗಳ ಕಾಲ ಹಾಕಿಲ್ಲ ಅಂತಂದ್ರೂ ಕೂಡ ನೀವು ಜೈಲಿಗೆ ಹೋಗಬೇಕಾಗತ್ತೆ. ಕಂಪ್ಲೀಟಾಗಿ ಈ ಒಂದು ಗೀತೆಯನ್ನು 3 ನಿಮಿಷ 10 ಸೆಕೆಂಡ್ಗಳ ಕಾಲ ಹಾಕಲೇಬೇಕು, ಹಾಗೆ ಹಾಡಲೇಬೇಕು. ಆ್ಯಂಡ್ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು ಅಥವಾ ಸ್ಕೂಲ್ ಕಾಲೇಜಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಒಂದು ಈಗ ಕೆಲಸ ಮಾಡುವಂತಹ ವಾತಾವರಣದಲ್ಲಿ ಏನಾದರೂ ಜನಗಣಮಣ ರಾಷ್ಟ್ರಗೀತೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಿದ್ದೀರಾ, ಅದೇ ರೀತಿಯಾಗಿ ವಂದೇ ಮಾತರಂಗೂ ಕೂಡ ಕೊಡಬೇಕಾಗತ್ತೆ. ಇಫ್ ನೀವು ಕೊಡ್ತಿಲ್ಲ ಅಂತ ಹೇಳಿದ್ರೆ ನೀವಂತೂ ಜೈಲಿಗೆ ಹೋಗೋದು ಫಿಕ್ಸ್. ಯಾರೆಲ್ಲ ಈ ವಂದೇ ಮಾತರಮಿಗೆ ಒಂದು ಗೌರವವನ್ನು ಕೊಡ್ತಾ ಇರಲಿಲ್ಲ ಈ ಹಿಂದೆ, ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಏನಾದರೂ ಇದನ್ನು ಜೋಕಾಗಿ ತಗೊಂಡು ವಂದೇ ಮಾತರಂ ಅಲ್ಲ ಬಿಡು ಅಂತ ಹೇಳಿ ಅಸಡ್ಡೆಯಿಂದ ಏನಾದರೂ ಮಾತಾಡಿದ್ರು ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತೀರಿ ಅಶ್ವವೇಗ ನ್ಯೂಸ್.